ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 27 ನಕ್ಷತ್ರಗಳು, 12 ರಾಶಿಗಳು ಹಾಗೂ 9 ಗ್ರಹಗಳ ವರ್ಣನೆಯನ್ನು ಮಾಡಲಾಗುತ್ತದೆ. ಇನ್ನು ಪ್ರತಿಯೊಂದು ರಾಶಿಯವರ ಗುಣನಡತೆ ಹಾಗೂ ಅವರು ನಡೆದುಕೊಳ್ಳುವ ರೀತಿ ಒಂದು ರಾಶಿಯವರಿಗಿಂತ ಇನ್ನೊಂದು ರಾಶಿಯವರ ನಡತೆ ವಿಭಿನ್ನವಾಗಿರುತ್ತದೆ. ಯಾಕೆಂದರೆ ಪ್ರತಿ ರಾಶಿಯವರ ಅಧಿಪತಿ ಗ್ರಹಗಳು ಬೇರೆ ಆಗಿರುವ ಕಾರಣ ಈ ರೀತಿ ನಡೆದುಕೊಳ್ಳುತ್ತಾರೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಕನಸುಗಳನ್ನು ಹಾಗೂ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ಹಣವನ್ನು ಬಯಸುತ್ತಾರೆ. ಅವರು ದಿನಪೂರ್ತಿ ಕಷ್ಟಪಟ್ಟು ದುಡಿದರೂ ಕೂಡ ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಕೆಲವೊಮ್ಮೆ ಸಾಧ್ಯವಾಗದೇ ಇರಬಹುದು. ಇನ್ನು ಹಣವನ್ನು ದುಡಿಯುವ ವಿಚಾರದಲ್ಲಿ ಕೂಡ ಅದೃಷ್ಟ ಕೂಡ ನಿಮ್ಮ ಜೊತೆ ಇದ್ರೆ ಮಾತ್ರ ಹಣ ಸಂಪಾದನೆ ಸುಲಭವಾಗಿರುತ್ತದೆ. ಇಲ್ಲವಾದಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೂಡ ಬೇಕಾಗಿರುವಷ್ಟು ಹಣ ಜೊತೆಗೂಡುವುದಿಲ್ಲ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 5 ರಾಶಿಯವರು ಹಣವನ್ನು ಗಳಿಸುವ ವಿಚಾರದಲ್ಲಿ ಬೇರೆ ರಾಶಿಯವರಿಗಿಂತ ಮುಂದಿರುತ್ತಾರೆ. ವಿಶೇಷವಾಗಿ ನ್ಯಾಯದಾತ ಆಗಿರುವಂತಹ ಶನಿದೇವನ ಆಶೀರ್ವಾದ ಈ 5 ರಾಶಿಯವರ ಮೇಲೆ ವಿಶೇಷವಾಗಿ ಇರುತ್ತದೆ. ಹಾಗಿದ್ರೆ ಬನ್ನಿ, ಶನಿಯ ಆಶೀರ್ವಾದದಿಂದಾಗಿ ಹಣವನ್ನು ಸಂಪಾದನೆ ಮಾಡುವಂತಹ ಈ 5 ಅದೃಷ್ಟವಂತ ರಾಶಿಯವರು ಯಾರು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿ. ತಮ್ಮ ಕೆಲಸದ ಶೈಲಿ ಹಾಗೂ ತಾಳ್ಮೆ ವಿಚಾರದಲ್ಲಿ ವೃಷಭ ರಾಶಿಯವರು ಹೆಸರುವಾಸಿಯಾಗಿರುತ್ತಾರೆ. ತಾವು ಅಂದುಕೊಂಡಿದ್ದನ್ನು ಸಾಧಿಸುವುದಕ್ಕೆ ವೃಷಭ ರಾಶಿಯವರು ಹೆಸರುವಾಸಿಯಾಗಿದ್ದು, ಯಾವುದೇ ಕೆಲಸ ಕೊಟ್ಟರೂ ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ. ಯಾವುದೇ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಅವರದೇ ಆದಂತಹ ಒಂದು ನಿಜವಾದ ಲಾಜಿಕ್ ಇರುತ್ತದೆ ಹಾಗೂ ಸರಿಯಾದ ಕಾರಣ ಇರುತ್ತದೆ. ಅವರ ವ್ಯಕ್ತಿತ್ವ ಕೂಡ ತಮ್ಮ ಕೆಲಸದಲ್ಲಿ ಅವರು ಯಾವ ರೀತಿ ಯಶಸ್ಸನ್ನು ಕಾಣುತ್ತಾರೆ ಅನ್ನೋದರ ಪ್ರತಿಫಲವಾಗಿದೆ. ವೃಷಭ ರಾಶಿಯವರು ತಾವು ಮಾಡುವಂತಹ ಕೆಲಸದಲ್ಲಿ ಬೇರೆಯವರಿಗಿಂತ ತುಂಬಾ ನಿಪುಣರಾಗಿದ್ದಾರೆ. ಇದೇ ಕಾರಣಕ್ಕಾಗಿ ಅವರ ಜೀವನದಲ್ಲಿ ಹಣ ಹರಿದುಕೊಂಡು ಬರುತ್ತದೆ. ಯಾವುದೇ ರೀತಿಯ ಕೆಲಸವನ್ನು ಪಡೆದುಕೊಳ್ಳುವುದಕ್ಕೆ ಅವರು ತಮ್ಮ ಭಾವನೆಯನ್ನು ಅಡ್ಡ ಬರುವುದಕ್ಕೆ ಬಿಡುವುದಿಲ್ಲ. ಯಾವುದೇ ರೀತಿಯ ಕೆಲಸ ಇದ್ದರೂ ಕೂಡ ಅದನ್ನ ವೇಗವಾಗಿ ಮಾಡಿ ಮುಗಿಸುವಂತಹ ಕ್ಷಮತೆ ಇವರ ಬಳಿ ಇದೆ. ಹೀಗಾಗಿಯೇ ಇವರ ಬಳಿ ಹಣದ ಹರಿವು ಕೂಡ ಹೆಚ್ಚಾಗಿರುತ್ತದೆ. ಮಿಥುನ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯವರು ಹಣದ ಕುರಿತಂತೆ ಉತ್ತಮ ಜ್ಞಾನವನ್ನು ಹೊಂದಿರುವಂತಹ ಜನರಾಗಿರುತ್ತಾರೆ. ಇವರು ತಮ್ಮ ಮಾತುಗಳಿಂದಲೇ ಜನರ ಮೇಲೆ ಪ್ರಭಾವ ಬೀರುತ್ತಾರೆ. ಹಣ ಖರ್ಚು ಮಾಡುವಾಗಲೂ ಕೂಡ ಮಿಥುನ ರಾಶಿಯವರು ತಮ್ಮ ಅತ್ಯಂತ ಅಗತ್ಯ ವಸ್ತುಗಳಿಗೆ ಮಾತ್ರ ಹಣವನ್ನು ಖರ್ಚು ಮಾಡುವಂತಹ ಬುದ್ಧಿವಂತಿಕೆ ಹೊಂದಿರುತ್ತಾರೆ. ತಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿ ಇಡುವುದಕ್ಕೆ ಇಷ್ಟಪಡುತ್ತಾರೆ. ಈ ರೀತಿ ಹಣವನ್ನು ಉಳಿತಾಯ ಮಾಡುವಂತಹ ಹಾಗೂ ಭವಿಷ್ಯದ ನಿಟ್ಟಿನಲ್ಲಿ ಯೋಚಿಸುವಂತಹ ವಿಚಾರಗಳಿಂದಾಗಿಯೇ ಇವರು ಬೇರೆಯವರಿಗಿಂತ ವಿಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾರೆ. ಇದೇ ಕಾರಣಕ್ಕಾಗಿ ಇವರು ಆರ್ಥಿಕವಾಗಿ ತಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ವಿ ಜನರಾಗಿರುತ್ತಾರೆ. ಇನ್ನು ವ್ಯವಹಾರದಲ್ಲಿ ಕೂಡ ಮಿಥುನ ರಾಶಿಯವರು ಅತ್ಯಂತ ಬುದ್ಧಿವಂತರು ಆಗಿರುತ್ತಾರೆ ಹಾಗೂ ಲಾಭವನ್ನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಎನ್ನುವಂತಹ ಸಂಪೂರ್ಣ ಅರಿವು ಇವರಲ್ಲಿ ಇರುತ್ತದೆ. ಈ ರಾಶಿಯವರ ಸ್ವಾಮಿ ಬುಧ ಗ್ರಹ ಆಗಿರುತ್ತಾರೆ. ಹೀಗಾಗಿ ಬುಧನ ಆಶೀರ್ವಾದ ಕೂಡ ಇವರ ಹಣ ಸಂಪಾದನೆಯ ಯೋಗದಲ್ಲಿ ಕೂಡಿರುತ್ತದೆ. ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಲಾಭವನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳಬೇಕು ಎನ್ನುವಂತಹ ಸಂಪೂರ್ಣ ಜ್ಞಾನವನ್ನು ಹೊಂದಿರುವ ಕಾರಣದಿಂದಾಗಿಯೇ ಹಣವನ್ನು ಗಳಿಸುವುದು ಅವರಿಗೆ ಬೇರೆಯವರಿಗೆ ಹೋಲಿಸಿದರೆ ಕಷ್ಟ ಆಗುವುದಿಲ್ಲ. ಕನ್ಯಾ ರಾಶಿ. ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಕನ್ಯಾ ರಾಶಿ ಅತ್ಯಂತ ಶ್ರೀಮಂತ ರಾಶಿಗಳಲ್ಲಿ ಒಂದಾಗಿ ಕಾಣಿಸಿಕೊಳ್ಳುತ್ತದೆ. ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರಗಳಲ್ಲಿಯೂ ಕೂಡ ಪರ್ಫೆಕ್ಟ್ ಆಗಿ ಯೋಚನೆ ಮಾಡುತ್ತಾರೆ. ಇನ್ನು ತಾವು ಮಾಡುವಂತಹ ಕೆಲಸದಲ್ಲಿ ಕೂಡ ಯಾವ ರೀತಿ ಬದಲಾವಣೆಗಳನ್ನು ತರಬಹುದು ಎನ್ನುವುದನ್ನು ಯೋಚಿಸಿ ಸರಿಯಾದ ಬದಲಾವಣೆಯನ್ನು ಜಾರಿಗೆ ತರುತ್ತಾರೆ. ಯಾವುದೇ ವಸ್ತು ಅಥವಾ ವಿಚಾರದಲ್ಲಿ ಕನ್ಯಾ ರಾಶಿಯವರು ತಮ್ಮನ್ನು ತಾವು ಅಳವಡಿಸಿಕೊಳ್ಳುತ್ತಾರೆ. ಅಂದ್ರೆ ಅಲ್ಲಿಂದ ಅವರು ಲಾಭವನ್ನೇ ಹೊತ್ತು ತರುತ್ತಾರೆ ಎಂದರ್ಥ.
ಅತ್ಯಂತ ಹೆಚ್ಚು ರಿಸ್ಕ್ ಆಗಿರುವಂತಹ ನಿರ್ಧಾರವನ್ನು ತೆಗೆದುಕೊಂಡು ಹೆಚ್ಚಿನ ಲಾಭವನ್ನು ಕೂಡ ತೆಗೆದುಕೊಂಡು ಬರುತ್ತಾರೆ. ಅದಕ್ಕಾಗಿ ಅವರು ಹಣದ ವಿಚಾರದಲ್ಲಿ ಅದೃಷ್ಟವಂತರಾಗಿರುತ್ತಾರೆ. ಪ್ರತಿಯೊಂದು ವಿಚಾರದಲ್ಲಿ ಅವರು ಸಹಜವಾಗಿರುತ್ತಾರೆ. ಹೀಗಾಗಿಯೇ ಈ ರೀತಿಯ ಯಶಸ್ಸನ್ನು ಅವರು ಸಂಪಾದನೆ ಮಾಡುತ್ತಾರೆ. ಮಕರ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾರೆಲ್ಲ ಮಕರ ರಾಶಿಯಲ್ಲಿ ಜನಿಸಿರುತ್ತಾರೋ ಅವರು ಕೇವಲ ಹಣವನ್ನು ಗಳಿಸುವುದರಲ್ಲಿ ಮಾತ್ರವಲ್ಲದೆ ಆ ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಕೂಡ ಬೇರೆಯವರಿಗಿಂತ ನಿಸ್ಸೀಮರಾಗಿರುತ್ತಾರೆ. ಯಾಕೆಂದ್ರೆ ಇವರು ಕಷ್ಟಪಟ್ಟು ಪರಿಶ್ರಮದಿಂದ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಜೀವನದಲ್ಲಿ ಪ್ರತಿಯೊಂದು ಕೆಲಸಗಳ ಯೋಜನೆಯನ್ನು ಮೊದಲಿಗೆ ನಿರ್ಮಿಸಿ ನಂತರ ಅವುಗಳನ್ನು ಕಾರ್ಯರೂಪಕ್ಕೆ ತರುತ್ತಾರೆ. ಇದೇ ಕಾರಣಕ್ಕಾಗಿ ಇವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಇವರಿಗೆ ಗೆಲುವನ್ನು ತಂದು ಕೊಡುತ್ತದೆ. ಮಕರ ರಾಶಿಯವರು ಒಂದಲ್ಲ ಒಂದು ನಿರ್ದಿಷ್ಟ ಮೊತ್ತವನ್ನು ಉಳಿತಾಯ ರೂಪದಲ್ಲಿ ಹಣವನ್ನು ಉಳಿತಾಯ ಮಾಡುತ್ತಾರೆ. ಇದೇ ಕಾರಣಕ್ಕಾಗಿ ಕೆಲವು ಸಮಯದ ನಂತರ ಇವರ ಬಳಿ ಉಳಿತಾಯ ರೂಪದಲ್ಲಿ ದೊಡ್ಡ ಮೊತ್ತದ ಹಣ ಇರುತ್ತದೆ. ಮಕರ ರಾಶಿಯವರ ಅಧಿಪತಿ ಶನಿ ಗ್ರಹ ಆಗಿರುವ ಕಾರಣದಿಂದಾಗಿ ಶನಿಯ ವಿಶೇಷವಾದ ಕೃಪೆ ಮಕರ ರಾಶಿಯವರ ಮೇಲೆ ಇರುತ್ತದೆ. ಹೀಗಾಗಿ ಮಾಡುವಂತ ಬಹುತೇಕ ಕೆಲಸಗಳಲ್ಲಿ ಶನಿಯ ಆಶೀರ್ವಾದದಿಂದಾಗಿ ಮಕರ ರಾಶಿಯವರು ಗೆಲುವನ್ನೇ ಸಾಧಿಸುತ್ತಾರೆ. ಇನ್ನು ಸ್ವಭಾವದ ವಿಚಾರಕ್ಕೆ ಬಂದರೆ ಮಕರ ರಾಶಿಯವರು ಸ್ವಾಭಿಮಾನಿಗಳಾಗಿರುತ್ತಾರೆ. ಶನಿ ಇವರ ಅಧಿಪತಿಯಾಗಿರುವ ಕಾರಣದಿಂದಾಗಿ ಈ ಗುಣವನ್ನು ಅವರು ಪಡೆದುಕೊಂಡಿರುತ್ತಾರೆ. ಪ್ರತಿ ಬಾರಿ ಕೂಡ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಅದನ್ನು ಹಿಮ್ಮೆಟ್ಟಿ ನಿಲ್ಲುವಂತಹ ಧೈರ್ಯ ಇವರಲ್ಲಿ ಇರುತ್ತದೆ. ಮಕರ ರಾಶಿಗೆ ಸೇರಿದ ಜನರು ಬಹಳ ಜಿಪುಣರಾಗಿರುತ್ತಾರೆ. ಇವರಿಗೆ ಜೀವನದಲ್ಲಿ ಸಾಕಷ್ಟು ನಿಧಾನವಾಗಿ ಎಲ್ಲವೂ ದೊರಕಲು ಪ್ರಾರಂಭವಾಗುತ್ತದೆ. ಈ ರಾಶಿಗೆ ಸೇರಿದ ಜನರು ಎಂದಿಗೂ ಬೇರೆಯವರ ಮುಂದೆ ಜಂಬಕ್ಕಾಗಿ ಏನನ್ನೂ ಮಾಡುವುದಿಲ್ಲ ಮತ್ತು ಯಾರಿಗೂ ಹೇಳದಂತೆ ಕಠಿಣ ಪರಿಶ್ರಮ ಪಡುತ್ತಾರೆ. ಮಕರ ರಾಶಿಗೆ ಸೇರಿದ ಜನರು ಎಲ್ಲಿಯವರೆಗೆ ತಮಗೆ ಯಶಸ್ಸು ಲಭಿಸುವುದಿಲ್ಲವೋ ಅಲ್ಲಿಯವರೆಗೂ ತಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸುತ್ತಾರೆ. ಈ ರಾಶಿಗೆ ಸೇರಿದ ಜನರು ಬುದ್ಧಿವಂತಿಕೆ, ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಅವರಿಗೆ ಯಶಸ್ಸು ಲಭಿಸುವುದು ಖಂಡಿತ. ಇವರಿಗೆ ಯಾವ ಕೆಲಸವೂ ಅಸಾಧ್ಯವಲ್ಲ. ಇವರು ತಮ್ಮ ಸರಳ ನಡವಳಿಕೆಗೆ ಹೆಸರುವಾಸಿಯಾಗಿದ್ದಾರೆ. ಇವರು ಅದೃಷ್ಟಕ್ಕಿಂತ ಕ್ರಿಯೆಗಳಲ್ಲಿ ಹೆಚ್ಚು ನಂಬುತ್ತಾರೆ. ಮಕರ ರಾಶಿಗೆ ಸೇರಿದ ಜನರು ಕಠಿಣ ಪರಿಶ್ರಮಿಗಳು ಮತ್ತು ತಮ್ಮ ಗುರಿಯ ಕಡೆಗೆ ಸಾಕಷ್ಟು ಗಂಭೀರವಾಗಿರುತ್ತಾರೆ. ಇವರ ಗಮನವು ಯಾವಾಗಲೂ ತಮ್ಮ ಗುರಿಯನ್ನು ತಲುಪುವುದರ ಮೇಲೆ ಇರುವುದು. ಮಕರ ರಾಶಿಗೆ ಸೇರಿದ ಜನರು ಯಾವಾಗ ತಮ್ಮ ಕೆಲಸವನ್ನು ಪ್ರಾರಂಭಿಸಿದರೂ ಅದು ಪೂರ್ಣಗೊಳ್ಳುವವರೆಗೆ ತಮ್ಮ ಕಠಿಣ ಪರಿಶ್ರಮವನ್ನು ಬಿಡುವುದಿಲ್ಲ ಅಥವಾ ಗಮನವನ್ನು ಬೇರೆಡೆಗೆ ಹೋಗದಂತೆ ಹೆಚ್ಚಿನ ಕಾಳಜಿ ವಹಿಸುತ್ತಾರೆ. ಈ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಸಮಸ್ಯೆಗಳು ಎದುರಾದರೂ ಹೆದರುವುದಿಲ್ಲ ಮತ್ತು ಯಾವಾಗಲೂ ಸಮಸ್ಯೆಗಳನ್ನು ದೂರ ಮಾಡಲು ಅಥವಾ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ತಮ್ಮ ಸಂಪೂರ್ಣವಾದ ಪ್ರಯತ್ನವನ್ನು ಪಡುತ್ತಾರೆ. ಈ ರಾಶಿಗೆ ಸೇರಿದ ಜನರು ಯಾವುದೇ ಸಂದರ್ಭದಲ್ಲಿ ಸೋಲನ್ನು ಒಪ್ಪಿಕೊಳ್ಳದ ಗುಣವನ್ನು ಹೊಂದಿರುತ್ತಾರೆ. ಹಾಗಾಗಿ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮದ ಬಲದಿಂದಾಗಿ ಯಾವಾಗಲೂ ಯಶಸ್ಸನ್ನು ಗಳಿಸುವರು. ಕುಂಭ ರಾಶಿ. ಕುಂಭ ರಾಶಿಯವರು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಬೇರೆ ರಾಶಿಯವರಿಗಿಂತ ಸದಾಕಾಲ ಮುಂದಿರುತ್ತಾರೆ. ಯಾಕೆಂದರೆ ಇವರು ಹಣವನ್ನು ಖರ್ಚು ಮಾಡುವುದಕ್ಕಿಂತ ಮುಂಚೆನೇ ತಮ್ಮ ಬಜೆಟ್ ಪ್ಲಾನಿಂಗ್ ಮಾಡಿರುತ್ತಾರೆ. ಹಣವನ್ನು ಉಳಿತಾಯ ಮಾಡುವ ನಿಟ್ಟಿನಲ್ಲಿಯೇ ಈ ಬಜೆಟ್ ಪ್ಲಾನಿಂಗ್ ಮಾಡಿರುವ ಕಾರಣದಿಂದಾಗಿ ಕುಂಭ ರಾಶಿಯವರು ತಮಗೆ ಬೇಕಾಗಿರುವಂತಹ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಿದ ನಂತರವೂ ಕೂಡ ಉಳಿತಾಯ ಮಾಡಿರುತ್ತಾರೆ. ತಮ್ಮ ಜೀವನದಲ್ಲಿ ಕುಂಭ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಬೇಜವಾಬ್ದಾರಿತನವನ್ನು ಸಹಿಸುವುದಿಲ್ಲ ಹಾಗೂ ತಾವು ಕೂಡ ಬೇಜವಾಬ್ದಾರಿತನದಿಂದ ನಡೆದುಕೊಳ್ಳುವುದಿಲ್ಲ. ಇದೇ ಕಾರಣದಿಂದಾಗಿ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಪ್ರಾರಂಭ ಮಾಡಿದ್ರೂ ಕೂಡ ಅದನ್ನು ಜವಾಬ್ದಾರಿಯುತವಾಗಿ ಪೂರ್ಣಗೊಳಿಸುತ್ತಾರೆ.
ಹೂಡಿಕೆಯ ವಿಚಾರದಲ್ಲಿ ಕೂಡ ಕುಂಭ ರಾಶಿಯವರನ್ನು ಅತ್ಯಂತ ಉತ್ತಮ ಹೂಡಿಕೆದಾರರು ಎಂಬುದಾಗಿ ಪರಿಗಣಿಸಲಾಗುತ್ತದೆ. ಯಾವತ್ತೂ ಕೂಡ ಕುಂಭ ರಾಶಿಯವರ ಕೈಯಲ್ಲಿ ಹಣದ ಕೊರತೆ ಕಂಡು ಬರುವುದಿಲ್ಲ. ಇದೇ ಕಾರಣಕ್ಕಾಗಿ ಇವರು ಅತ್ಯಂತ ಯಶಸ್ವಿ ವ್ಯಾಪಾರಿಗಳಾಗಿರುತ್ತಾರೆ. ಕುಂಭ ರಾಶಿಯಲ್ಲಿ ಶನಿದೇವ ಇರುವ ಕಾರಣದಿಂದಾಗಿ ಕುಂಭ ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಲಿದ್ದಾರೆ. ಶನಿದೇವನ ಆಶೀರ್ವಾದದಿಂದಾಗಿ ಮಾಡುವಂತಹ ಪ್ರತಿಯೊಂದು ಕೆಲಸ ಹಾಗೂ ವ್ಯಾಪಾರಗಳಲ್ಲಿ ಕೈ ತುಂಬ ಹಣ ಸಂಪಾದನೆಯ ಲಾಭವನ್ನು ಪಡೆದುಕೊಳ್ಳಲಿದ್ದಾರೆ. ಇನ್ನು ಸಮಾಜದಲ್ಲಿ ಕೆಲವೊಂದು ಅಸಹಾಯಕ ಜನರಿಗೆ ಸಹಾಯ ಮಾಡುವ ಮೂಲಕ ಪುಣ್ಯ ಸಂಪಾದನೆಯನ್ನು ಕೂಡ ಕುಂಭ ರಾಶಿಯವರು ಮಾಡಲಿದ್ದಾರೆ. ಜೀವನದಲ್ಲಿ ತಾವು ಅಂದುಕೊಂಡಿರುವಂತಹ ಕನಸನ್ನು ಸಾಧಿಸುವುದಕ್ಕಾಗಿ ಕಷ್ಟಪಡುತ್ತಾರೆ. ಕುಂಭ ರಾಶಿಗೆ ಸೇರಿದ ಜನರು ರಚನಾತ್ಮಕ ಮತ್ತು ವಿಚಾರಶೀಲರಾಗಿರುತ್ತಾರೆ. ಈ ರಾಶಿಗೆ ಸೇರಿದ ಜನರು ಯಾವಾಗಲೂ ಹೊಸ ಮಾರ್ಗಗಳನ್ನು ಹುಡುಕುತ್ತಿರುತ್ತಾರೆ ಮತ್ತು ಯಾವುದೇ ರೀತಿಯ ಸಮಸ್ಯೆ ಅಥವಾ ಸವಾಲುಗಳು ಎದುರಾದರೂ ಅವುಗಳನ್ನು ಸಂತೋಷದಿಂದ ಸ್ವೀಕರಿಸುವ ಸ್ವಭಾವವನ್ನು ಹೊಂದಿರುತ್ತಾರೆ. ಕುಂಭ ರಾಶಿಗೆ ಸೇರಿದ ಜನರು ತಮ್ಮ ದೃಷ್ಟಿಕೋನ ಮತ್ತು ಯೋಚಿಸುವ ಮನೋಬಲದಿಂದಾಗಿ ಯಾವುದೇ ಸಮಸ್ಯೆಗಳಿಗೆ ಪರಿಹಾರವನ್ನು ಹೊಂದುತ್ತಾರೆ ಹಾಗೂ ಯಶಸ್ಸನ್ನು ಪಡೆಯಬೇಕೆಂಬ ಹಂಬಲವೂ ಸಹ ಇರುವುದು. ಕುಂಭ ರಾಶಿಗೆ ಸೇರಿದ ಜನರು ಯಾವುದೇ ಸಮಸ್ಯೆಗಳನ್ನು ತಮ್ಮ ಆತ್ಮವಿಶ್ವಾಸದಿಂದ ದೂರವಾಗಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಹಾಗಾಗಿ ಕುಂಭ ರಾಶಿಗೆ ಸೇರಿದ ಜನರು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ತಮ್ಮ ಎಲ್ಲ ಪ್ರಯತ್ನಗಳಿಂದಾಗಿ ಯಶಸ್ಸು ಕಾಣುವರು ಎಂದು ನಂಬುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.